ಅನ್ನೋ ಮೋಟಿವೇಶನಲ್ ಅಂಡ್ ಇನ್ಸ್ಪಿರೇಷನಲ್ ಟಾಕ್ ಶೋ ಬಗ್ಗೆ ಕೇಳಿದಿರಾ? 1984ರಲ್ಲಿ ಶುರುವಾಗಿ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ನೀಡೋ ಟೆಡ್ ಸ್ಪೀಚ್ಗಳು ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲೂ ಖ್ಯಾತಿ ಪಡಿತಿವೆ. ಬೇರೆ ಬೇರೆ ವೃತ್ತಿಗಳಲ್ಲಿ ಹೆಸರು ಪಡೆದಿರೋ ಎಷ್ಟೋ ಭಾರತೀಯರು ಟೆಡ್ ಕಾನ್ಫರೆನ್ಸ್ ಗಳಲ್ಲಿ ಮಾತನಾಡಿ ಭಾರತೀಯರ ಪರಕೀಯರ ಮನಗಳನ್ನ ಗೆದ್ದಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಎಷ್ಟೋ ಜನ ಏನೇನೋ ಸಾಧಿಸಿದ್ದಾರೆ, ಇಷ್ಟು ದುಡ್ಡು ಮಾಡಿದ್ದಾರೆ, ಅಷ್ಟು ಹಿಟ್ ಫಿಲ್ಮ್ ಗಳಿಗೆ ಕಾರಣ ಆಗಿದ್ದಾರೆ ಅಂತ ಹೇಳ್ತೀವಿ. ಬಟ್ ಒಂದು ಅಂತಾರಾಷ್ಟ್ರೀಯ ಟಾಕ್ ಶೋಗೆ ತಲುಪಿದ್ದು ಒಬ್ಬ ಕಲಾವಿದ. ಅವರು ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ರಮೇಶ್ ಅರವಿಂದ್. I was flooded with gratitude. I was so thankful for all the opportunities. In my mind's eye, I just folded my hands and thanked whatever's out there for the opportunities I got. ವಾವ್ ಅಲ್ವಾ? ರಮೇಶ್ ಅವರು ದ ನೆಕ್ಸ್ಟ್ ಬಿಗ್ ಸಕ್ಸಸ್ ನೀಡ್ಸ್ ಅ ಫೇಸ್ ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ರು. Whoever you are, it's not about me. Whoever you are, wherever you are, your present job, your present life is the dream success of someone else. ಜನರ ಮನರಂಜಿಸಿದ್ರು. ಪ್ರೇರಣೆ ನೀಡಿದ್ರು. I feel true success is when you have peace within. When there is peace within. And that happens when your thoughts, your words and your actions align. ಇವರ ಈ ಟಾಕ್ ಶೋ ಆಗಿದ್ದು 2015ರ ಅಕ್ಟೋಬರ್ನಲ್ಲಿ. ಆದ್ರೆ ನಮಗೆಲ್ಲ ಇದು ಕಾಣ್ತಿರೋದು ಈಗ ಸುಮಾರು 1 ವರ್ಷದ ನಂತರ. ರಮೇಶ್ ಅರವಿಂದ್ ರವರು ಟೆಡ್ ನಂತ ಇಂಟರ್ನ್ಯಾಷನಲ್ ಟಾಕ್ ಶೋ ನಲ್ಲಿ ಮಾತಾಡಿದ್ದಾರೆ ಅಂತ ಹೆಮ್ಮೆ ಪಡ್ಬೇಕೋ ಅಥವಾ ಇಂಥ ಒಳ್ಳೆ ಸುದ್ದಿಗಳನ್ನ ಬಿಟ್ಟು ಇಲ್ಲ ಸಲ್ಲದ ಗಾಸಿಪ್ಗಳು ಅದು ಇದು ಅಂತ ಕಿರ್ಚಾಡ್ತಿರ್ತೀವಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. Each and every one of you deserve to be the next big success. Your face needs to be here, right? May the illusion be with you. ನೀವು ಕನ್ನಡ ಅಭಿಮಾನಿಗಳಾಗಿದ್ರೆ, ರಮೇಶ್ ಅರವಿಂದ್ ಫ್ಯಾನ್ಸ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಕನ್ನಡ ಚಿತ್ರರಂಗದ ಇಂತಹ ಒಳ್ಳೆ ಸುದ್ದಿಗಳಿಗಾಗಿ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.